ಮಾನ್ವಿ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆ ಇದ್ದು, ಈ ಆಸ್ಪತ್ರೆ ಏನಪ್ಪ ನೆಪ ಮಾತ್ರಕ್ಕಿದೆ. ಇಲ್ಲಿ ವೈದ್ಯರುಗಳು ಎಲ್ಲ ಒಂದು ವಿಭಾಗಕ್ಕೆ ಹೆರಿಗೆ ಮತ್ತು ಮಕ್ಕಳ ಒಂದು ಆರೋಗ್ಯಕ್ಕೆ ಸಮಸ್ಯೆ ನಿವಾರಣೆಗಾಗಿ ನೇಮಕ ಮಾಡಬೇಕಾಗಿತ್ತು. ಭಾಳಷ್ಟು ತಜ್ಞ ವೈದ್ಯರ ಕೊರತೆ ಇದೆ. ಮುಖ್ಯವಾಗಿ ಹೆರಿಗೆ ತಜ್ಞರ ಕೊರತೆ ಇದೆ. ಮತ್ತು ಹೆರಿಗೆಗೆ ಬರುವಂಥ ಸ್ತ್ರೀಯರಿಗೆ ಅಲ್ಲಿ BP ಲೋ ಆಗಲಿ ಅಥವಾ ಯಾವುದೇ ಒಂದು ಸಮಸ್ಯೆ ಉಂಟಾದಲ್ಲಿ ರಕ್ತಹೀನತೆಯಿಂದ ಬಳಲೂ ಆಗಲಿ ಅವರು ಹೆರಿಗೆ ಸಮಯದಲ್ಲಿ ಒಂದು ಶಸ್ತ್ರಚಿಕಿತ್ಸೆ ಮಾಡುವಂಥ ಅವಶ್ಯಕತೆ ಇರುತ್ತದೆ. ಅಂಥ ಅವಶ್ಯಕತೆ ಪೂರೈಸುವುದಕ್ಕೆ ಇಲ್ಲಿ ತಜ್ಞ ವೈದ್ಯರಿಲ್ಲ. ಆಮೇಲೆ ಔಷಧೋಪಚಾರಗಳು ಅಷ್ಟಾಗಿ ಸರಿಯಾಗಿ ಇಲ್ಲ. ಮಕ್ಕಳ ಚಿಕಿತ್ಸೆಯಲ್ಲಿ ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿ ಸೊಳ್ಳೆಗಳು ಹೆಚ್ಚಾಗಿ ಡೆಂಗಿ, ವಾಂತಿ ಭೇದಿ ಮುಂತಾದ ಮಲೇರಿಯಾ ಮುಂತಾದ ಏನಪ್ಪ ಅಂದರೆ ರೋಗಗಳು ತಾಂಡವಾಡುತ್ತಿದ್ದಾವೆ. ಈ ನಿಟ್ಟಿನಲ್ಲಿ ಈ ಆಸ್ಪತ್ರೆಗಳೇನಪ್ಪ ಅಂದರೆ ಅಥವಾ ಆಸ್ಪತ್ರೆಯ ಇದ್ರ ಯಾರು ದೌರ್ಬಲ್ಯ ಸರ್? ಇಷ್ಟೊಂದು ಸ್ತ್ರೀ ರೋಗ ತಜ್ಞರಿಲ್ಲ ಅಂದ್ರೆ ಇದ್ರ ಯಾರು ದೌರ್ಬಲ್ಯ ಇದೆಲ್ಲ? ಸರ್ಕಾರ ಸಾರ್ವಜನಿಕರಿಗೆ ಸೌಲಭ್ಯಗಳನ್ನ ಕೊಡುವ ನಿಟ್ಟಿನಲ್ಲಿ ಆಸ್ಪತ್ರೆಗಳ ನಿರ್ಮಾಣ ಮಾಡ್ತದೆ ಹೊರತು ಅದು ಅದಕ್ಕೆ ಸಂಬಂಧಪಟ್ಟ ಸಲಕರಣೆಗಳು ಮತ್ತು ವೈದ್ಯರನ್ನು ನೇಮಕ ಮಾಡುವಲ್ಲಿ ವಿಳಂಬ ಮಾಡುತ್ತಿದೆ. ಆ ವಿಳಂಬಕ್ಕೆ ಕಾರಣ ಏನಂತಂದರೆ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ. ಈ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಯಾರು ಸರ್ ಶ್ರೀಮಾನ್ ಹಂಪಯ್ಯ ಸೌಕಾರ್ ಅವರು ಈ ನಿಟ್ಟಿನಲ್ಲಿ ಅವರು ಒಂದು ಉತ್ತಮ ಕಾರ್ಯನಿರ್ವಹಣೆ ತೋರುವಲ್ಲಿ ಮತ್ತು ಸಾಮಾಜಿಕ ಕಳಕಳಿ ಉಳ್ಳವರು. ಅವರು ಈ ಕಡೆ ರಾಜ್ಯರ ಆಸ್ಪತ್ರೆಯ ಒಂದು ಅವ್ಯವಸ್ಥೆ ಕಡೆ ಗಮನ ಹರಿಸಿ ಸಂಬಂಧಿಸಿದವರಿಗೆ ಏನಪ್ಪ ಅಂದರೆ ಸೂಚನೆ ನೀಡಿ ಶೀಘ್ರ ಏನಪ್ಪ ಅಂದರೆ ಈ ತಜ್ಞ ವೈದ್ಯರ ಕೊರತೆ ಮತ್ತು ವೈದ್ಯಕೀಯ ಪರಿಕರಗಳ ಕೊರತೆ ಮತ್ತು ಔಷಧಗಳ ಕೊರತೆ ಮತ್ತು ಶಸ್ತ್ರಚಿಕಿತ್ಸಾ ತಜ್ಞರ ಕೊರತೆಯನ್ನು ನೀಗಿಸಿದಾಗ ಮಾತ್ರ ಆ ಆಸ್ಪತ್ರೆಗೆ ಅಂತ ಬರುವಂಥ ಮಕ್ಕಳು ಮತ್ತು ಹೆರಿಗೆಗೆ ಸಂಬಂಧ ಸ್ತ್ರೀಯರಿಗೆ ಅನುಕೂಲ ಆಗುವುದು. ಹೌದಾ? ನೀವು ಹೇಳಿರ ಅವ್ರಿಗೆ? ಇಲ್ಲ ಸರ್, ನಾವು ಇವತ್ತು ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಮತ್ತೆ ಹಿಂಗಾದ್ರೆ ಹೆಂಗೆ ಸರ್? ಮತ್ತೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂತ ಹೇಳ್ತಿದಾರೆ. ಹೇಳ್ಯಾರ ಸರ್, ಸರ್ವಿಸ್ ಡಾಕ್ಟ್ರೇ ಇಲ್ಲ ಸರ್ ಇಲ್ಲಿ. ಸರ್ವಿಸ್ ಇದ್ದಿದ್ದು ಡಾಕ್ಟ್ರೇ ಇಲ್ಲ. ಮತ್ತೆ ಹೆಂಗ್ರಿ? ಏನಾದ್ರು ಅನಾಹುತ ಆದ್ರೆ ಹೆಂಗ್ರಿ ಸರ್? ಮತ್ತೆ ಅವರೇ ನೋಡ್ಕೋಬೇಕು ಸರ್, ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ನೋಡ್ಕೋಬೇಕು. ಅಲ್ಲ ಸರ್, ಈಗ ಈ ರೀತಿಯಾಗಿ ತಾಯಿ ಮಕ್ಕಳ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಇದೆ. ಈಗ ಡಾಕ್ಟರ್ ಸಹ ಇಲ್ಲ ಅಂದಮೇಲೆ ಮಗುಗೆ ಮತ್ತು ತಾಯಿಗೆ ಏನಾದರೂ ಅನಾಹುತ ಆದ್ರೆ ಯಾರು ಸರ್ ಜವಾಬ್ದಾರಿ? ಮತ್ತೆ 2000 ನಾವು ಕರ್ಕೊಂಡ್ ಬಂದಿರ್ತೀವಿ, ನಮ್ದೇ ಜವಾಬ್ದಾರಿ ಇರ್ತದೆ. ಮತ್ತೇನಿರ್ತದೆ? ಅಲ್ಲ ಸರ್, ಏನು ಹೆಚ್ಚು ಕಡಿಮೆ ಆದ್ರೆ ಹೆಂಗ್ರಿ? ಮತ್ತೆ ನೋಡಿ ಸರ್ಕಾರನೇ ಎಲ್ಲ ಹೊಣೆ ಸರ್. ಮತ್ತೆ ಈಗ ಹೆಂಗ್ ಸರ್ ಇಷ್ಟೊಂದು ಇದಾದ್ರ ಮೇಲೆ ಆಸ್ಪತ್ರೆ ಡಾಕ್ಟರ್ ಇಲ್ಲ ಅಂದ್ರೆ ಹೆಂಗ ಸರ್ ಇದು? ನೋಡಿ, ಮತ್ತೆ ನೀವೇನು ಅದಕ್ಕೆ ಹಂಪಯ್ಯ ಸರ್ ಹೇಳ್ತೀವಿ ನಾವು. ಸರ್ ಒಂದ್ಸಲ 2-3 ಸಲ ಬಂದು ನೋಡ್ರಿ ಸರ್ ದವಾಖಾನೆಗಳಿಗೆ. ಸ್ವಲ್ಪ ತಿರುಗಿ ನೋಡ್ರಿ, ಜನರ ಸಮಸ್ಯೆ ಅಲಿಸ್ರಿ ನೀವು ಸ್ವಲ್ಪ. ಸಚಿವರ ಇದ್ದಾರೆ. ಮತ್ತೆ ಇಲ್ಲೇ ಪಕ್ಕದ ಜಿಲ್ಲೆಯ ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಸಚಿವರು ಸಹ ಇದ್ದಾರೆ. ಇವೆಲ್ಲ ಅವರ ಗಮನಕ್ಕೆ ತಂದು ನಮ್ಮ ಸಮಸ್ಯೆಗಳು ಭಾಳ ಅವ್ರಿ ನೋಡಿ ಅವರು ಇಲ್ಲಿ ಈ ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಎಲ್ಲ ತಜ್ಞ ವೈದ್ಯರನ್ನು ನೇಮಿಸಿ ಎಲ್ಲ ಸ್ಕ್ಯಾನಿಂಗ್ ಮಿಷಿನ್ ಎಲ್ಲ ಇದು ಮಾಡ್ಬೇಕಂದು. ಅಲ್ಲ ಸರ್, ಈಗ ಯಾರಿದ್ದಾರೆ ಸರ್ MLA ಅವರು? ನಮ್ಮಲ್ಲಿ ಇಲ್ಲಿ ಹಂಪಯ್ಯ ನಾಯಕ್ ಸೌಕರ್ ಇದ್ದಾರೆ. ಅವ್ರಿಗೇನು ತಾಲೂಕಿನ ಸಮಸ್ಯೆಗಳು ಗೊತ್ತಾವ್ರಿ. ಆದ್ರೂ ಒಳ್ಳೆ ಕೆಲಸ ಮಾಡ್ಯಾರೆ ಅವರು. ಹಲವಾರು ಮಂದಿ ಹೋರಾಟ ಫಲದಿಂದ ತಾಯಿ ಮಕ್ಕಳ ಆಸ್ಪತ್ರೆ ನಮಗೆ ಸಿಕ್ಕದ್ರಿ. ಮತ್ತೆ ಡಾಕ್ಟರ್ಸ್ ಇಲ್ಲ ಸರ್? ಡಾಕ್ಟರ್ಸ್ ಇಲ್ಲ ಸರ್, ಅದನ್ನು ಭಾಳ ದಿನ ಆಯ್ತ್ರಿ ಅವ್ರಿಗೆ. ಅದು ಸರ್ಕಾರಕ್ಕೆ ಅರಿವು ಐತ್ರಿ, ಆದ್ರೂ ಸ್ವಲ್ಪ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸ್ವಲ್ಪ ಗಮನ ಹರಿಸಿ ತಜ್ಞ ವೈದ್ಯರನ್ನು ನೇಮಿಸಿ ಜನರಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ಬೇಕಂತ ನಾವು ಕೋರ್ಕೊಂತೀವಿ. ನಮಸ್ಕಾರ, ನನ್ನ ಹೆಸರು ಬಸವಪ್ರಭು ಅಂತೇಳಿ, KRS ಪಕ್ಷ ಜಿಲ್ಲಾ ಉಪಾಧ್ಯಕ್ಷರು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಮಾನ್ವಿ ತಾಲೂಕಿನ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲಲ್ಲಿ ಒಂದು ವಿಶೇಷವಾಗಿ ಈ ಗರ್ಭಿಣಿ ಸ್ತ್ರೀಯರಿಗೆ ಅಂತ ಹೇಳಿನೇ ಒಬ್ಬ ತಜ್ಞರು ಬೇಕಾಗ್ತದೆ. ಆದರೆ ಇವತ್ತಿನವರೆಗೂ ಎಷ್ಟು ವರ್ಷ ಆದರೂ ಕೂಡ ಈ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲಲ್ಲಿ ಒಬ್ಬ ಗರ್ಭಿಣಿ ಸ್ತ್ರೀಯರು ಇಲ್ಲ. ಹೀಗಾಗಿ ಈಗ ಎಷ್ಟೋ ದೂರದಿಂದ ನಮ್ಮ ಮಾನ್ವಿ ತಾಲೂಕೇನು ಸಣ್ಣದಲ್ಲ, ತುಂಬ ದೊಡ್ಡದು. ಎಷ್ಟೋ ಹಳ್ಳಿಗಳಿಂದ ಬರ್ತಾರೆ ಅಥವಾ ಬೇರೆ ಬೇರೆ ಊರುಗಳಿಂದ ಈ ಕಡೆಯಿಂದೆಲ್ಲ ಬರ್ತಾರೆ. ಆದರೆ ಅಂತ ಬಂದವರಿಗೆ ಒಂದು ಗರ್ಭಿಣಿ
ಗರ್ಭಿಣಿ ವೈದ್ಯರು ಈಗ ಅವರ ತೊಂದರೆಗಳು ಹೆಂಗಿರ್ತಾವಪ್ಪ ಅಂತಂದರೆ ಗರ್ಭಿಣಿ ಅಂತಂದರೆ ಅದು ಭಾಳ ಇಂಪಾರ್ಟೆಂಟ್ ಸರ್ ಅದು. ಯಾಕಂದರೆ ಗರ್ಭಿಣಿ ಸ್ತ್ರೀಯರು ಯಾವ ಟೈಮಲ್ಲಿ ಇದಾಗುತ್ತೆ ಡೆಲಿವರಿ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಹಾಸ್ಪಿಟ್ಲಿಗೆ ಬಂದರೂ ಕೂಡ ಇಲ್ಲಿ ವೈದ್ಯರು ಇರಂಗಿಲ್ಲ, ಒಬ್ಬ ತಜ್ಞರು ಇರಂಗಿಲ್ಲ ಸರ್. ಇದು ಸಮಸ್ಯೆ ಏನಾಗ್ತದಪ್ಪ ಅಂತಂದರೆ ಅವ್ರು ಏನು ಮಾಡ್ತಾರೆ ಸರ್, ಇಲ್ಲಿ ತಜ್ಞರಲ್ಲಿ ಸಲುವಾಗಿ ಯಾವುದೋ ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕಾಗ್ತದೆ ರೀ. ರಾಯಚೂರು ಹೋಗ್ಬೇಕಾಗ್ತದ, ಇಲ್ಲ ಕೆಲವೊಬ್ರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದ. ಈಗ ನಮಗೆ ಈಗ ರಾಯಚೂರು ಹೋಗ್ಬೇಕಂದ್ರೆ ಸರ್ ಸುಮಾರು 50 ಕಿಲೋಮೀಟ್ರು. ಆ 50 ಕಿಲೋಮೀಟ್ರ್ ಹೋಗ್ಬೇಕಂತಂದ್ರೆ ಸುಮಾರು 1 ತಾಸು ಟೈಮ್ ಬೇಕು ಸರ್. ಆದರೂ ಕೂಡ ಯಾಕಂದರೆ ಇಲ್ಲೇ ನಾವು ಈ ಮಾನ್ವಿ ತಾಲೂಕಿನಲ್ಲೇ ಒಬ್ಬ ವೈದ್ಯರನ್ನ ನೇಮಕ ಮಾಡಿದರೆ ಈ ಸುತ್ತಮುತ್ತ ಇರುವಂಥ ಹಳ್ಳಿ ಜನಗಳಿಗೆ ಅಥವಾ ಮಾನ್ವಿ ಸಿಟಿನಲ್ಲಿ ಇರುವಂಥ ಬಡ ಜನರಿಗೆ ಬಹಳ ಉಪಯೋಗ ಆಗ್ತದೆ ಸರ್. ಅಲ್ಲ ಸರ್, ಈ ರೀತಿಯಾಗಾದ್ರೆ ಮತ್ತೆ ಈ ಸರ್ಕಾರ ಹೆಂಗೆ ಸರ್, ಮತ್ತೆ ಆಸ್ಪತ್ರೆ ಏನಕ್ಕಾಗಿ ಕಟ್ಟಿದೆ ಸರ್? ಸರ್ ಹಾಸ್ಪಿಟ್ಲ್ ನೋಡಿ ಸುಮಾರು ಒಂದು 10 ಕೋಟಿ ರೂಪಾಯಿ ಅನುದಾನದಲ್ಲಿ ಕಟ್ಟಿರ್ಬೋದು ಸರ್ ಹಾಸ್ಪಿಟ್ಲ್. ಬಟ್ ಹೆಸರಿಗೆ ಮಾತ್ರ ನಮ್ಮ ಇಲ್ಲಿ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲ್ ಇದೆ ಸರ್.